ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನೋಡಿ, ನಾನು ಈ ಹಿತ್ತಾಳೆ ಪಾತ್ರೆ ದೀಪ ಎಲ್ಲ ಬರುತ್ತೆ ನೋಡಿ, ಅದನ್ನು ತೊಳೆಯೋದಕ್ಕೆ ಮನೇಲಿರೋಂಥ 2 ವಸ್ತುನ ಯೂಸ್ ಮಾಡಿಕೊಂಡು ತೊಳಿತಾ ಇದ್ದೀನಿ. ಅದಕ್ಕೆ ಅಂತ ಎಕ್ಸ್ಟ್ರಾ ಏನು ಜೆಲ್ ತರಿಸೋದು ಅದು ಮಾಡೋದು ಏನೂ ಬೇಕಾಗಿಲ್ಲ. ಮನೇಲಿರೋಂಥ 2 ವಸ್ತು ಹಾಕಿದ್ರೆ ಸಾಕು, ಅದು ಎಷ್ಟು ನೀಟಾಗುತ್ತೆ ಅಂದರೆ ಪಳ ಅಂತಿರುತ್ತೆ, ಪಾಲಿಷ್ ಮಾಡ್ದಂಗೆ ಇರುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಈ ವಿಡಿಯೋ ಫುಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಂಗೆ ಇದು ಶುಕ್ರವಾರ ಪೂಜೆಗೆ ರೆಡಿ ಮಾಡಬೇಕಿತ್ತು, ಹಂಗಾಗಿ ಹಿಂಗೆ ಒಂದು ವಿಡಿಯೋ ಹಾಕೋಣ ಅಂದ್ಬಿಟ್ಟು ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಬೇಕಿತ್ತಲ್ಲ, ದೇವ್ರ ಮನೆ ಕ್ಲೀನ್ ಮಾಡಬೇಕಿತ್ತಲ್ಲ, ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ. ಇಷ್ಟು ದಿನ ನಾನು ಸಬೆನ ಹಾಕಿ ಉಜ್ಜಿ ಎಲ್ಲ ಚೆನ್ನಾಗಿ ಉಜ್ತಾ ಇದ್ದೆ. ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನು ಉಜ್ಜೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಈ ಥರ ಬೆಳಗಿದ್ರೆ ಸಾಕು, ಈ ಥರ ಪಾಲಿಷ್ ಆದಂಗಾಗುತ್ತೆ. ನಾನು ಆಷಾಢ ಶುಕ್ರವಾರಗಳಲ್ಲಿ ಪೂಜೆ ಮಾಡ್ತೀನಿ, ಲಕ್ಷ್ಮೀ ಪೂಜೆ. ಏನು ಪೂಜೆ ಮಾಡ್ತೀನಿ ಏನು ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನು ಪೂಜೆ ಮಾಡಿದ್ಮೇಲೆ ಹೆಂಗಾಯಿತು ನನಗೆ ಏನು ಎಲ್ಲ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅದಕ್ಕೋಸ್ಕರ ಶುಕ್ರವಾರ ಪೂಜೆಗೋಸ್ಕರ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ, ಹಂಗಾಗಿ ಒಂದು ವಿಡಿಯೋ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ನೋಡಿ, ಒಂದು ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು 2ನೇ ವಿಡಿಯೋ. ಫಸ್ಟ್ ವಿಡಿಯೋ ಸಾಯಿಬಾಬಾ ದೇವಸ್ಥಾನದ್ದು ಗುರುಪೌರ್ಣಮಿ ದಿನ ಹೋಗಿದ್ದು ಹಾಕಿದ್ದೇನೆ ಆರ್ತಿದು, ಅದು ಬಿಟ್ಟರೆ ಇದೇ ಫಸ್ಟ್ ವಿಡಿಯೋ. ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಫುಲ್ ನೋಡಿದ್ರೆ ನಿಮಗೆ ಏನು ಲಿಕ್ವಿಡ್ ಹಾಕ್ತೆ ಏನು ಎಲ್ಲ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಯಿತು ಪಾತ್ರೆ, ತುಂಬ ಚೆನ್ನಾಗಾಗುತ್ತೆ. ಒರೆಸಿದ ಮೇಲಂತೂ ಪಾಲಿಷ್ ಮಾಡ್ದಂಗೆ ಇರುತ್ತೆ ನೋಡಿ. ಇದು ಕರ್ಪೂರ ಹಚ್ಚಿ ಎಲ್ಲ ಬ್ಲ್ಯಾಕ್ ಆಗಿರುತ್ತೆ. ಫಸ್ಟ್ ಹುಣಸೆನಂತೂ ಹಾಕ್ಕೊಳ್ಳೇಬೇಕು. ಅದು ನಾನು ಯಾವುದೇ ದೇವ್ರ ಸಾಮಾನ್ಯ ಆಗಲಿ ಏನು ಸ್ಟೀಲ್ದು ಇದ್ರೂ ನಾನು ಹುಣಸೆಹಣ್ಣು ಹಾಕಿ ಬೆಳಗೋದು. ಹುಣಸೆಹಣ್ಣು ಹಾಕ್ಬಿಟ್ಟು ಆ ಜೆಲ್ಲು ಮತ್ತು ಒಂದು ಪೌಡ್ರು, ಸಬೀನಾ ಪೌಡ್ರು, ಬೇರೆ ಏನೂ ಇಲ್ಲ, ಜೆಲ್ಲು ಪೌಡ್ರ್ ಹಾಕ್ಕೊಂಡು ಬೆಳಗೋದಷ್ಟೇ. ಜೆಲ್ ಅಂದರೆ ಡಿಶ್ ವಾಶ್ ಜೆಲ್ ಇರುತ್ತಲ್ಲ ಅದೇ, ನಿಮ್ಮ ಮನೇಲಿ ಯಾವ ಡಿಶ್ ವಾಶ್ ಜೆಲ್ ಇರುತ್ತೆ ಅದನ್ನು ಹಾಕ್ಕೊಳ್ಳಿ. ನಾನು ಫ್ಲಿಪ್ಕಾರ್ಟಿಂದ ಅವ್ರದ್ದೇ ಬ್ರ್ಯಾಂಡ್ದು ಇರುತ್ತಲ್ಲ ಅದನ್ನು ನಾನು ತರಿಸ್ಕೊಂಡಿದ್ದೆ, ಅದೇ ಯೂಸ್ ಮಾಡೋದು ನನ್ನ ಮನೇಲಿ. ನನ್ನ ಚಾನೆಲ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಹೊಸ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಂಗೆ ಇನ್ನು ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ, ಜಾಸ್ತಿ ಉಜ್ಜೋದೇನು ಬೇಕಾಗೇ ಇಲ್ಲ. ಎಷ್ಟು ಕ್ಲೀನಾಗುತ್ತೆ. ನಾನು ಫಸ್ಟ್ ಸಬೀನ ಹಾಕೊಂಡು ಚೆನ್ನಾಗಿ ಉಜ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ. ಕರ್ಪೂರ ಬೆಳಗೋದು ಎಷ್ಟು ನೀಟಾಗಿದೆ ನೋಡಿ. ಹಿತ್ತಾಳೆ ಕಳಸಿ ಚುಂಬು ಎಷ್ಟು ಚೆನ್ನಾಗಾಗಿದೆ, ಪಾಲಿಷ್ ಮಾಡ್ದಂಗೆ ಅನಿಸುತ್ತೆ. ವಿಗ್ರಹಗಳೆಲ್ಲ ಫಸ್ಟು ಒಂಥರ ಡಲ್ಲಾಗಿರೋದು, ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ. ಸಾಯಿಬಾಬಾ ವಿಗ್ರಹ ನೋಡಿ, ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ನಾನು, ಆದರೂ ನೋಡಿ ಒಂಚೂರು ಏನೂ ಆಗಿಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಪಾಲಿಷ್ ಮಾಡೋದು, ಇವಾಗ ಪಾಲಿಷ್ ಮಾಡಿ ಹೊಸ ತಂದಿರೋ ಥರ ಕಾಣಿಸ್ತಾ ಇದೆ, ಅಷ್ಟು ಕ್ಲೀನಾಗುತ್ತೆ. ಸಬೀನ ಹಾಕ್ಕೊಂಡೆ ಅಷ್ಟೇ, ಡಿಶ್ ವಾಶ್ ಜೆಲ್ ಅಷ್ಟೇ, ಇನ್ನೇನು ಬೇರೆ ಏನೂ ಇಲ್ಲ. ನಿಮ್ಗೆ ಗೊತ್ತಾಗಲಿ ಅಂತ ಪ್ಯಾಕೆಟಿಂದ ಹಂಗೆ ಹಾಕ್ಕೊತಾ ಇದ್ದೀನಿ. ನಾನು ಯೂಸ್ ಮಾಡೋಂಥ ಡಿಶ್ ವಾಶ್ ಜೆಲ್ ಅಷ್ಟೇ. ನೋಡಿ ಇಷ್ಟ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನಾನು ಫ್ಲಿಪ್ಕಾರ್ಟ್ ಅವ್ರದ್ದೇ ಬ್ರ್ಯಾಂಡ್ ಇರುತ್ತಲ್ಲ ಆ ಜೆಲ್ ತರಿಸ್ಕೊಳ್ಳೋದು. ಆಮೇಲೆ ಫಸ್ಟ್ ಹುಣಸೆಹಣ್ಣು ಹಾಕ್ಕೊಂಡು ತೊಳ್ಕೊಂಡು ಇದು ಮಾಡ್ಕೊಳ್ಳೋದು.
ಯಾವುದು ಜೆಲ್ಲು ಮತ್ತು ಪೌಡ್ರ್ ಯಾವ್ದು ಹಾಕ್ತೆ ಅಂತ ಮತ್ತೆ ಅದನ್ನು ಹಾಕಿದ್ದೀನಿ ಅಷ್ಟೇ. ಹುಣಸೆಹಣ್ಣು ಹಾಕೊಂಡು ನೀಟಾಗಿ ಉಜ್ಕೊಳ್ಳಿ. ಇದೆರಡಿದ್ರೆ ಸಾಕು, ತುಂಬ ಚೆನ್ನಾಗುತ್ತೆ. ಏನು ತಿಕ್ಕಬೇಕು ಉಜ್ಜಬೇಕು ಅನ್ನೋದು ಏನಿರಲ್ಲ, ಫುಲ್ಲು ನೀಟಾಗಿ ಕ್ಲೀನ್ ಆಗುತ್ತೆ, ಟೆನ್ಷನ್ ಇರಲ್ಲ. ಬೇರೆ ಅದು ಜೆಲ್ ತರಿಸ್ಬೇಕು ಅದಕ್ಕೋಸ್ಕರನೇ ಬೇರೆ ಸಪ್ರೇಟ್ ಜೆಲ್ಲು ಏನೂ ಬೇಕಾಗಿಲ್ಲ. ಮನೇಲಿರೋವಂಥ 2 ವಸ್ತು ಹಾಕ್ಕೊಂಡ್ರೆ ಸಾಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಚಗರೆ ನಾನು ಪಾತ್ರೆ ಉಜ್ಜೋಕ್ಕೆ ಅಂತಲೇ ತರಿಸಿದ್ದೆ, ಆದರೆ ಅದು ಯಾಕೋ ನನಗೆ ಇಷ್ಟ ಆಗಲಿಲ್ಲ, ಪಾತ್ರೆ ಉಜ್ಜೋಕ್ಕಾಗಲಿಲ್ಲ. ಅದಕ್ಕೆ ದೇವ್ರ ಸಾಮಾನು ತೊಳೆಯೋಕ್ಕೆ ಅಂತಲೇ ಇಟ್ಕೊಬಿಟ್ಟಿದ್ದೀನಿ. ಅದು ಫುಲ್ಲು ಒಂದು 10-12 ಬಂದಿತ್ತು ಚಗರೆ. ಚೆನ್ನಾಗಿದೆ ಅಂತ ನೋಡಿ ತರಿಸ್ದೆ, ರಿಟರ್ನೂ ಇರಲಿಲ್ಲ. ಮತ್ತು ಪಾತ್ರೆ ಇದು ಉಜ್ಜೋಕ್ಕಾಗುತ್ತೆ, ಇದೇನು ಜಾಸ್ತಿ ಸ್ಕ್ರಬ್ ಮಾಡೋಂಗಿಲ್ವಲ್ಲ ಅಂದ್ಬಿಟ್ಟು ಇದಕ್ಕೆ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ನೋಡಿ, ಬೆಳಗ್ಗೆನೇ ಗೊತ್ತಾಗ್ಬಿಡುತ್ತೆ ನಮಗೆ ಎಷ್ಟು ನೀಟ್ ಆಗ್ತಾಯಿದೆ ಅಂತ. ಫುಲ್ ಪಳ ಅನ್ನುತ್ತೆ. ದೇವ್ರ ಮನೇಲಿ ನಾನು ಡೀಪ್ ಕ್ಲೀನ್ ಅಂದರೆ ಎಲ್ಲ ಆಚೆ ತೆಗ್ದು ಎಲ್ಲ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿದ್ರೆ ನನಗೆ ಸಮಾಧಾನ ಆಗೋದು. ಶುಕ್ರವಾರ ಲಕ್ಷ್ಮೀ ಪೂಜೆ ಇತ್ತಲ್ಲ, ಹಂಗಾಗಿ ಇದು ಮಾಡಿದ್ದೀನಿ. ನಾನು ಯಾವ ಲಕ್ಷ್ಮೀ ಪೂಜೆ ಏನು ಪೂಜೆ ಮಾಡ್ತೀನಿ, ಏನು ಅದರಿಂದ ನನಗೆ ಏನು ಉಪಯೋಗ ಆಯಿತು ಅನ್ನೋದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡಿ. ಏಕೆಂದರೆ ಈ ವಾರ ಲಕ್ಷ್ಮೀ ಪೂಜೆ ಮಾಡಿದ್ದು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ನೆಕ್ಸ್ಟ್ ವೀಕು ಪೂಜೆ ಮಾಡಿದ್ದನ್ನು ವೀಡಿಯೋ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಅದರಿಂದ ಏನು ಉಪಯೋಗ ಆಯಿತು ಏನು ಎಲ್ಲ ನಾನು ನಿಮಗೆ ಹೇಳ್ತೀನಿ. ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವೀಡಿಯೋ ಬರುತ್ತೆ. ವೀಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್.